ನನ್ನುಸಿರು ಪ್ರೀತಿಯೇ ನನ್ನುಸಿರು ಚಿನ್ನ ಬೆಳ್ಳಿ. ಓ ಸಾರಿ, ನಾವಿನ್ನು ಫೆಬ್ರವರಿ 14th ಮೂಡಿಂದ ಹೊರಗೆ ಬಂದಿಲ್ಲ ನೋಡಿ. ಇನ್ನು ಅವತ್ತು ಹಾಕಿರೋ ಶರ್ಟು ಬಿಚ್ಚು ಇಲ್ಲ, ಇನ್ನು ಅದೇ ಮೂಡಲ್ಲಿದ್ದೀವಿ. ಸೊ ಪ್ರತಿ ವಾರ ನಾವು ಸ್ವಲ್ಪ ಎಬ್ಬರ್ಸ್ಕೊಂಡ್ ಬರ್ತಿದ್ವಿ, ಈ ವಾರ ಸ್ವಲ್ಪ ಮಲಗಿಸ್ಕೊಂಡ್ ಬಂದಿದ್ವಿ. ಕೂದಲು ಸ್ವಲ್ಪ ಉದ್ದ ಬಂದ್ಬಿಟ್ಟಿತ್ತು, ಸ್ಪೈಕ್ ಮಾಡಿದ್ರೆ ಇನ್ನೂ ಹೈಟ್ ಹೋಗುತ್ತೆ, ಕ್ಯಾಮ್ರಾ ಫ್ರೇಮ್ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಇಳಿಸ್ಕೊಂಡು ಹಂಗೆ ಹಣೆ ಮೇಲೆ ಪೋಣಿಸ್ಕೊಂಡು ಬಂದಿದ್ದೀವಿ. ಎನಿವೆ ಅದೆಲ್ಲ ಈಗ ಇಂಪಾರ್ಟೆಂಟು. ಮತ್ತೆ ಸ್ವಲ್ಪ ದಿನ ಆದರೂ ಪರವಾಗಿಲ್ಲ, ಒಂದೆರಡು ದಿನ ಆದಮೇಲೆ ಲೇಟ್ ಆಗಿ ಹೇಳ್ತಾ ಇದ್ದೀನಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲ ಪ್ರೇಮಿಗಳು ಸಿಕ್ಕಾಬಿಟ್ಟೆ ಲವ್ ಮಾಡಿರ್ತೀರಾ. ಕಬ್ಬನ್ ಪಾರ್ಕಲ್ಲಂತೂ ನಾವು ತುಂಬ ನೋಡಿದ್ವಿ, ಖುಚ 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 ಮಾಡ್ತಾ ಇದ್ರು. ಅದನ್ನ ನಮ್ಮ ಪೊಲೀಸ್ನವರು ಸಿಕ್ಕಾಬಟ್ಟೆ ಸೆಕ್ಯೂರಿಟಿ ಬೇರೆ ಕೊಟ್ಟರು. ಎನಿವೆ ಸಿಕ್ಕಾಬಟ್ಟೆ ಕಾಲೆಳುತ್ತಾ ಸಿಕ್ಕಾಬಟ್ಟೆ ತರಲೆ ಎಲ್ಲ ಮಾಡೋದಕ್ಕೆ ಬಾಕಿ ಇದೆ, ಸಿಕ್ಕಾಬಟ್ಟೆ ಮಾತಾಡೋಣ. ಅದಕ್ಕೆ ಮುಂಚೆ ವೆಲ್ಕಮ್ ಟು ನಿಮ್ಮ ಕಿರಿಕ್ ವಿತ್ ಕೀರ್ತಿ. ಓಕೆ, ಕಿರಿಕ್ ವಿತ್ ಕೀರ್ತಿಯಲ್ಲಿ ಮೊದಲಿಗೆ ನೀವು ನೋಡಬೇಕು ಕಿರಿಕ್ ಹೆಡ್ಲೈನ್ಸ್. ವ್ಯಾಲೆಂಟೈನ್ಸ್ ಡೇ ದಿನ ರಂಗ ರಂಗಿ ಮದುವೆ. ವಾಟಾಳ್ ನಾಗರಾಜ್ ಮಾಡಿಸಿದ್ದು ಕುರಿಗೂ ಮೇಕೆಗೂ ಮದುವೆ. ಒಬ್ರು ಮೋದಿಗೆ ಒಬ್ರು ರಾಹುಲ್ಗೆ ಬಿಚ್ತಾ ಇದ್ದಾರೆ ಬಟ್ಟೆನ. ಇದು ಪಬ್ಲಿಸಿಟಿ ಟ್ರಿಕ್ಸ್ ಅಂತೆ. ಕಿರಿಕ್ ವಿತ್ ಕೀರ್ತಿ ಶೋನಲ್ಲಿ ನಿಮ್ಮ ಅರವಿಂದ್ ಕ್ರೇಜಿ ಬಾಲ್. ಆಪಲ್ ಆದ್ಮಿ ಪಾರ್ಟಿ ಲೀಡರು ಏನಂತಾರೆ ಗೊತ್ತಾ? ಡಬ್ಬಿಂಗ್ ನಲ್ಲಿ ಸಿಂಹ ಮೂವಿ. ಬಾಲಕೃಷ್ಣ ಡೈಲಾಗ್ಸ್ ಫ್ಯಾಂಟಾಸ್ಟಿಕ್ ಇನ್ ಕನ್ನಡ. ಓಕೆ ಫ್ರೆಂಡ್ಸ್, ಕಮಿಂಗ್ ಟು ದ ಪಾಯಿಂಟ್. ವಿಷಯಕ್ಕೆ ಬರ್ತಾ ಇದ್ದೀನಿ. ನಮ್ಮ ವಾಟಾಳ್ ನಾಗರಾಜ್ ನಿಮ್ಗೆ ಗೊತ್ತಿರಬೇಕು, ಸಿಕ್ಕಾಬಟ್ಟೆ ಫೇಮಸ್ ಅವರು. ಡಿಫ್ರೆಂಟ್ ಪ್ರೊಟೆಸ್ಟು, ಪ್ರತಿಭಟನೆ, ಚಳುವಳಿ, ಹೋರಾಟ, ಪ್ರತಿಭಟನೆ ಏನೇನೋ ಮಾಡ್ತಾ ಇರ್ತಾರೆ. ಅಂತಹ ವಾಟಾಳ್ ನಾಗರಾಜ್ ಅವರು ಲವರ್ಸ್ಗೆ, ಪ್ರೇಮಿಗಳಿಗೆ ಫಿದಾ ಆಗ್ಬಿಟ್ಟು ಬನ್ರಪ್ಪ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಇತ್ತೀಚೆಗೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ರಂಗ ರಂಗಿ ಮದುವೆ ಮಾಡಿಸಿದ್ರು. ಅದರ ಝಲಕ್ ಹಿಂಗಿದೆ. ತ್ರಿಪುರ ಸುಂದರಿ ಭಾರನಿ ಹಸೆಮಣೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ. ನಡೆ ನಡೆ ಮೆಲ್ಲಗೆ ದುಂಡು ದುಂಡು ಮಲ್ಲಿಗೆ ಅಂಚದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ. ಕಟ್ ನೋಡಿದ್ರ ಏನ್ ಸೂಪರ್ ನಮ್ಮ ವಾಟಾಳ್ ಸರ್. ಏನೇನೋ ಮಾಡ್ತಾ ಇರ್ತಾರಪ್ಪ. 70 ದಾಟಿದ್ರು ಇನ್ನೂ ಅವರ ಕ್ರಿಯೇಟಿವಿಟಿ ಕಮ್ಮಿ ಆಗಿಲ್ಲ ನೋಡಿ. ಯಾವ ತರ ಚಳುವಳಿಗಳು ಮಾಡ್ತಾರೆ. ಎಮ್ಮೆ ಇಟ್ಕೊಂಡು ಮಾಡ್ತಾರೆ, ದನ ಇಟ್ಕೊಂಡು ಮಾಡ್ತಾರೆ, ಕುರಿ ಇಟ್ಕೊಂಡು ಮಾಡ್ತಾರೆ, ನಾಯಿ ಇಟ್ಕೊಂಡು ಮಾಡ್ತಾರೆ, ಟಾಯ್ಲೆಟ್ ಕಮೋಡೋ ಇಟ್ಕೊಂಡು ಮಾಡ್ತಾರೆ. ಲಾಸ್ಟಿಗೆ ಇವಾಗ ಕುರಿ ಮೇಕೆ ಇಟ್ಕೊಂಡು ಲವ್ ಮಾಡಿಸ್ತಾವ್ರೆ. ಓಕೆ, ಫ್ಯಾಂಟಾಸ್ಟಿಕ್ ವಾಟಾಳ್ ನಾಗರಾಜ್ ಸ್ಟೋರಿ. ಇದಾದ್ರೆ ಗೋಯಿಂಗ್ ಟು ಸೆಕೆಂಡ್ ಸ್ಟೋರಿ. ನರೇಂದ್ರ ಮೋದಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಬಿಜೆಪಿಯ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್. ಬಿಜೆಪಿಯಿಂದ ನರೇಂದ್ರ ಮೋದಿ ಅವ್ರನ್ನ ಅನೌನ್ಸ್ ಮಾಡ್ತಾ ಇದ್ದಂಗೆ ಅವರ ಹವಾ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಹವಾ ಜಾಸ್ತಿ ಆಗ್ಬಿಟ್ಟು ಕೆಲವರು ಸೆಕೆಗೆ ಏನೇನೋ ಬಿಚ್ತಾ ಇದ್ದಾರೆ. ಸೆಕೆಗೆ ಏನ್ ಬಿಚ್ತಾರೆ ಹೇಳಿ? AC, ಫ್ಯಾನು ಎರಡು ಇಲ್ಲ ಅಂದ್ರೆ ಬಟ್ಟೆ ಬಿಚ್ತಾರೆ. ಬಟ್ಟೆ ಬಿಚ್ಕೊಂಡು ಏನ್ ಮಾಡ್ತಾರೆ? ನರೇಂದ್ರ ಮೋದಿ ಅವ್ರನ್ನ ಅಡ್ಡ ಇಟ್ಕೋತಾರೆ. ಅವ್ರನ್ನೇ ಅಲ್ಲ, ಅವ್ರ ಫೋಟೋನ. ಅದರ ಒಂದು ಝಲಕ್ ಇಲ್ಲಿದೆ. ಯಾರಪ್ಪ ಹೇಳು, ಮೋದಿ ಅವ್ರನ್ನ ಅಡ್ಡ ಇಟ್ಕೊಂಡು ಹೂವ ಎಲ್ಲ ಎಲ್ಲೆಲ್ಲೋ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ಬೇಡಿ. ಇದು ತಾವರೆ ಹೂವ ಇದೆಯಲ್ಲ, ಇದು ಬಿಜೆಪಿ ತಾವರೆ ಹೂವ. ಈ ತಾವರೆ ಹೂವನ ಇವರು ಮೈ ಮೇಲೆಲ್ಲ ಹಾಕೊಂಡು ನರೇಂದ್ರ ಮೋದಿ ಅವರ ಫೋಟೋ ಇಟ್ಕೊಂಡು ವೋಟ್ ಫಾರ್ ನರೇಂದ್ರ ಮೋದಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇವರ ಹೆಸರು ಬೇಗ ಹೇಳು ಗುರು. ಇವರ ಹೆಸರು ಮೇಘನಾ ಪಾಟೀಲ್ ಅಂತ. ಇವರು ಗುಜರಾತ್ ಆಕ್ಟ್ರೆಸ್ ಅಂತೆ. ಅವ್ರ ಸ್ಟೇಟ್ ಅವರೇ ಅಲ್ವಾ ಮೋದಿ ಅವರು, ಹಾಗಾಗಿ ಫುಲ್ ಖುಷಿ ಆಗ್ಬಿಟ್ಟು ಹಿಂಗೆಲ್ಲ ಮಾಡಿದ್ದಾರೆ. ಇವರೇನೋ ಹಿಂಗ್ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಅವರು ಸಹ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇಟ್ಟಿದ್ದಾರೆ. ಮೊದಲೇ ಮದುವೆ ಆಗಿಲ್ಲ, ಹಾಗಾಗಿ ಅವ್ರಿಗೋಸ್ಕರನು ಒಬ್ಬ ಹುಡುಗಿ ಬಿಚ್ಚಿದಾಳೆ, ಬಟ್ಟೆನ ಹಾಕೊಂಡಿದ್ದಾಳೆ ಅಡ್ಡ ಕೈನ. ಹೆಂಗೆ ನೋಡಿ. ಎಲ್ಲೆಲ್ಲಿ
ಹಾಕ್ಬಾರ್ದು ಅಲ್ಲಿ ಇವರು ಕೈ ಹಾಕೊಂಡಿದ್ದಾರೆ. ಹೌದಾ? ಕೈ ಅಂದ್ರೆ ಕಾಂಗ್ರೆಸ್ನ ಹಸ್ತ, ತಪ್ಪು ತಿಳ್ಕೋಬಾರ್ದು. ತನಿಷಾ ಅಂತ ಈ ಹುಡುಗಿ ಹೆಸರು. ಮೋದಿ ಬಗ್ಗೆ ಅವಳು ಮೇಘನಾ ಹಂಗೆಲ್ಲ ಮಾಡಿದ್ಲು ಅಂದ್ಬಿಟ್ಟು ರಾಹುಲ್ ಬಗ್ಗೆ ಮೇಡಮ್ ಅವರು ಹಿಂಗೆಲ್ಲ ಮಾಡಿದ್ದಾರೆ. ಸೊ ಆ ಕಡೆಯಿಂದ ಬಿಜೆಪಿಗೆ ಫುಲ್ ಪಬ್ಲಿಸಿಟಿ, ಈ ಕಡೆಯಿಂದ ಕಾಂಗ್ರೆಸ್ಗೆ ಫುಲ್ ಪಬ್ಲಿಸಿಟಿ. ಇದು ಪಬ್ಲಿಸಿಟಿನೋ ಆಂಟಿ ಪಬ್ಲಿಸಿಟಿನೋ ಗೊತ್ತಿಲ್ಲ, ಜನ ಮಾತ್ರ ನೋಡ್ತಾ ಇದ್ದಾರೆ. ನಮ್ಮ ಮಿಸ್ಟರ್ ಕಿರಿಕ್ ನಿಮ್ಗೆ ಗೊತ್ತಿರಬೇಕು, ಎಣ್ಣೆ ಹೊಡ್ಕೊಂಡು ಸಿಕ್ಕಾಬಡೆ ಮ್ಯಾಟರ್ನ ಡೈಲಿ ಕಾಮಿಡಿಯಾಗಿ ಸಡಾಯರಿಕಲ್ ಆಗಿ ನಿಮ್ಗೆ ಹೇಳ್ತಾ ಇರ್ತಾರೆ. ಅಂತಹ ಮಿಸ್ಟರ್ ಕಿರಿಕ್ ಅವ್ರಿಗೆ ಚಿಯರ್ಸ್ ಹೇಳಕ್ಕೆ ಯಾವಾಗಲೂ ಪಾರ್ಟ್ನರ್ ಸಿಗ್ತಾ ಇರಲಿಲ್ಲಂತೆ. ಸೊ ಹಾಗಾಗಿ ಅವರು ಇವಾಗ ಒಂದು ಹೊಸ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರೇ ಇವರು. ನೋಡಿದ್ರ ಈ ಮುದ್ಕಿನ ಬಿಯರ್ ಬಾಟ್ಲಿನ ಯಾವ ಲೆವೆಲ್ಗೆ ಎತ್ತಿ ಚಿಯರ್ಸ್ ಹೇಳ್ತಾ ಇದೆ ತಾಯಿ ಅಂತ. ಇದು ನಮ್ಮ ಕಿರಿಕ್, ಮಿಸ್ಟರ್ ಕಿರಿಕ್ ಅವ್ರಿಗೆ ಕ್ಲೋಸ್ ಫ್ರೆಂಡು. ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಲಿ, ಎಣ್ಣೆ ಹೊಡಿಬೇಕಾರೆಲ್ಲ ಚಿಯರ್ಸ್ ಮಾಡ್ತಾ ಇರಲಿ. ಆದರೆ ನೆನಪಿರಲಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದೇನಾದ್ರೂ ಇರಲಿ. ಗರ್ಲ್ಸ್, ನಾವಿನ್ನು ವ್ಯಾಲೆಂಟೈನ್ಸ್ ಡೇ ಮೂಡಲ್ಲಿರೋದ್ರಿಂದ ನಿಮಗೆ ನನ್ನ ನಂಬರ್ ಬೇಕು ಅಂತ ತುಂಬಾ ಸಲ ಅನ್ಸಿರುತ್ತೆ. ಸೊ ಹಾಗಾಗಿ ನನ್ನ ನಂಬರ್ನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ, ತಗೊಳ್ಳಿ. 911. ಯಾಕರೋ ಬೀಪ್ ಆಗ್ತೀರಾ? ಹೆಣ್ಮಕ್ಳು ಪೆನ್ನು ಪೇಪರ್ ಇಟ್ಕೊಂಡು ಕಾಯ್ತಾ ಇರ್ತಾರೆ ಕಣ್ರು. ಇನ್ನೊಂದ್ಸಲ ಹೇಳ್ತೀನಿ, ಬರ್ಕೊಳ್ರಮ್ಮ. ಡಬಲ್ ನನ್ನ ಮಕ್ಳ ಹೊಟ್ಟೆ ಕಿಚ್ಕೊಂಡ್ರು ನಿಮ್ಗೆ. ಏನೋ ಹೆಣ್ಮಕ್ಳು ನಂಬರ್ ಕೇಳ್ತಾರೆ, ಕೊಡ್ಬೇಕು ಅಂದ್ರೆ ಬಿಡೋದಲ್ಲ. ಬೇಜಾರು ಮಾಡ್ಕೋಬೇಡಿ, ಫೇಸ್ಬುಕ್ ಅಲ್ಲಿ ನಂಬರ್ ಹಾಕ್ತೀನಿ, ಅಲ್ಲಿ ತಗೊಳ್ಳಿ. www.facebook.com/ಕಿರಿಕ್-ಕೀರ್ತಿ. ಓಕೆ, ಫೇಸ್ಬುಕ್ ಪೇಜ್ ಅಲ್ಲಿ ಮೀಟ್ ಆಗೋಣ, ಅಲ್ಲಿ ನಾನು ನಂಬರ್ ಶೇರ್ ಮಾಡ್ತೀನಿ. ಇಬ್ರು ವಾಟ್ಸ್ಆಪ್ ಚಾಟಿಂಗ್ ಮಾಡೋಣ. ಸೊ ಇನ್ನು ಸಿಕ್ಕಾಪಟ್ಟೆ ಮಾತಾಡೋದಿದೆ ಸ್ವಲ್ಪ ಹೊತ್ತಿನಲ್ಲೇ. ಅರವಿಂದ್ ಕೇಜ್ರಿವಾಲ್ ನಮ್ಮ ಸ್ಟುಡಿಯೋದಲ್ಲಿ ಇರ್ತಾರೆ, ಅವ್ರ ಜೊತೆ ಮಾತಾಡೋಣ. ಅದಕ್ಕೆ ಮುಂಚೆ ಕಿರಿಕ್ ವಿತ್ ಕೀರ್ತಿಯಲ್ಲಿ ಒಂದು ಚೋಡಿಸಿ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ವಿತ್ ಕೀರ್ತಿ. ಇವತ್ತು ನಮ್ಮ ಶೋನಲ್ಲಿ ಬಹಳ ಫೇಮಸ್ ಗೆಸ್ಟ್ ಇದ್ದಾರೆ. ಫಸ್ಟ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ನ ಕರ್ಕೊಂಡ್ಬಂದು ನಾವು ನಮ್ಮ ಸ್ಟುಡಿಯೋದಲ್ಲಿ ಕೂರಿಸ್ತಾ ಇದ್ದೀವಿ. ಚೀಫ್ ಮಿನಿಸ್ಟರ್ ಅಂದ್ರೆ ಇವರು ಅಂತಿಂತ ಚೀಫ್ ಮಿನಿಸ್ಟರ್ ಅಲ್ಲ, ನಮ್ಮ ದೇಶದ ರಾಜಧಾನಿ ದೆಹಲಿಯ ಚೀಫ್ ಮಿನಿಸ್ಟರ್ ಇವರು. ಇವ್ರ ಬಗ್ಗೆ ಬಾಯಲ್ಲಿ ಹೇಳೋದು ತುಂಬಾ ಕಷ್ಟ. ಇನ್ನು ಯಾವ್ದಾದ್ರಲ್ಲೂ ಮಾತಾಡಬೇಕು ಇವ್ರ ಬಗ್ಗೆ, ಅಷ್ಟು ಫೇಮಸ್ ಇವರು. ಮುಖ್ಯಮಂತ್ರಿಯಾಗಿ ಆಪಲ್ ಆದ್ಮಿ ಪಾರ್ಟಿಯ ಒಂದು ಏನೇನೋ ಆಗ್ಬಿಟ್ಟು ಇವರು ಇವತ್ತು ಏನೇನೋ ಆಗ್ಬಿಟ್ಟಿದ್ದಾರೆ. ಅವ್ರದ್ದು ಆಲ್ಮೋಸ್ಟ್ ಆಲ್ ಈಗ ಬುಡಕ್ ಬಂದಿದೆ. ಇಂತಹ ಬುಡಕ್ ಬಂದಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತೀವಿ. ಅವ್ರ ಜೊತೆ ಮಾತಾಡೋಕೆ ಮುಂಚೆ ಅವ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ಅದು ನೋಡ್ಕೊಂಡ್ ಬನ್ನಿ. जब भी केजरू का भेजा हटेगा तब वो रास्ते पे प्रोटेस्ट करेगा. वैगनार में बुफर बजेगा, टोपी पहन के आना पड़ेगा. यूपीए को कौन, बीजेपी को कौन. केजरीवाल 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 जैकी श्रॉफ वाली मूछी लगा के, मेडिकल से डिकोड चिपका के, मन्नाडे का गाना सिंगा के, आ गया केजरू मोड़ बना के. Yo yo Kedru Singh in the house, 5 BHK, middle class homie. Now hold on a second, it's time I interject. I've been sleeping on the streets with a topi on my head. It ain't easy to be me, I'm Kejriwal, and my childhood was so much bigger than yours. अब तो केजरू से डरती है दिल्ली पुलिस. Make the arm harness go weak in the knees. Yeah, man of the moment and he's out of control. And he became chief minister without any choice. So not because of you I was the news for a week. Kumar, nobody gives a shit about your शायरी. अन्ना प्रचल हो जाओ, really not that bad you see. करना करूंगा मैं तो शीला पुलिस बुला लेगी. बिजली सस्ती को लगाएगा, फ्री में पानी को दिलाएगा. केजरीवाल 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 मिडिल क्लास. केजरीवाल 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 केजरीवाल.
ಓಕೆ, ಸೂಪರ್ ಆಗಿದೆ, ಅದ್ಭುತವಾಗಿದೆ, ಬೆಂಕಿ ಇದೆ. ಇಂತಹ ಸಾಂಗ್ ನ ಯಾರ ಬಗ್ಗೆ ಮಾಡಿದ್ದಾರೆ ಗೊತ್ತಲ್ಲ? ಕೇಜ್ರಿವಾಲ್ ಕ್ರೇಜಿವಾಲ್. ನಮಸ್ಕಾರ ಕ್ರೇಜಿವಾಲ್ ಅವ್ರಿಗೆ. ಹಲೋ, ನಮಸ್ಕಾರ. ಏನ್ ಮನುಷ್ಯ ರೇ? ಹಲೋ, ನಿಮ್ಗೆ ಹೇಳ್ತಾ ಇರೋದು. ನಮಸ್ಕಾರ ಸಾರ್. ನಮಸ್ಕಾರ. ಈ ವೈನ್ ಜೊತೆ ಸೇರ್ಕೊಂಡ್ರೆ ನಂಗೂ ಕೆಮ್ಮು ಬಂದ್ಬಿಡುತ್ತೆ. ಅಲ್ಲ ರೀ, ಏನ್ ಯಾವಾಗ್ಲೂ ಕೆಮ್ತಾ ಇರ್ತೀರಲ್ಲ, ಹೆಂಗೈತ್ ಮೈಗೆ? ಏನ್ ಕತೆ? ಹೌದು, ತುಂಬಾ ವರ್ಷದಿಂದ ನನಗೆ ಈ ಕೆಮ್ಮಿನ ಸಮಸ್ಯೆ ಇದೆ. ಹೌದಾ? ಹಾಗಾಗಿ ಜಂತರ್ ಮಂತರ್ನಲ್ಲಿ ಆಪಲ್ ಆದ್ಮಿ ಪಾರ್ಟಿ ಇದರ ವಿರುದ್ಧ, ಈ ಕೆಮ್ಮಿನ ವಿರುದ್ಧ ಹೋರಾಟವನ್ನ, ಧರಣಿಯನ್ನ ಖಂಡಿತವಾಗಿಯೂ ಮಾಡುತ್ತೆ. ಓ ಮೈ ಗಾಡ್. ಏನ್ರಿ ರೀ, ಕೆಮ್ಮಿನ ವಿರುದ್ಧ ಧರಣಿನ? ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಮ್ಯಾನ್? ಈ ಕೆಮ್ಮಿನಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಿದೆ. ಹೌದಾ? ಗಾಳಿ ಬಂದ್ರೆ ಕೆಮ್ಮು, ಚಳಿ ಆದ್ರೆ ಕೆಮ್ಮು, ಶೀತ ಆದ್ರೆ ಕೆಮ್ಮು, ತಣ್ಣೀರು ಕುಡಿದ್ರೆ ಕೆಮ್ಮು, ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಕೆಮ್ಮು, ಜ್ಯೂಸ್ ಕುಡಿದ್ರೆ ಕೆಮ್ಮು, ಚಿಲ್ಡ್ ಬಿಯರ್ ಕುಡಿದ್ರೆ ಕೆಮ್ಮು. ಕೆಮ್ಮು ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಹಾಗಾಗಿ ಈ ಕೆಮ್ಮಿನ ವಿರುದ್ಧ ನಾವು ಹೋರಾಡ್ತಾ ಇದೀವಿ. ಈ ಕೆಮ್ಮನ್ನ ಲೋಕಪಾಲ್ ವ್ಯಾಪ್ತಿಗೆ ಸೇರಿಸೋ ತನಕ ನಮ್ಮ ಹೋರಾಟ, ನಮ್ಮ ಧರಣಿ ಮುಂದುವರಿತಾ ಇರುತ್ತೆ. ಅಲ್ಲ ರೀ, ಮಾತೆತ್ತಿದ್ರೆ ಧರಣಿ, ಪ್ರತಿಭಟನೆ ಅಂತ ಪೊರಕೆ ಇಟ್ಕೊಂಡು ಹೊಂಟು ಬಿಡ್ತೀರಲ್ಲ. ನೀನ್ ನಾರ್ಮಲ್ ಮ್ಯಾನ್ ಅನ್ಕೊಂಡ್ಬಿಟ್ಟಿದ್ದೀರಾ? ಕಾಮನ್ ಪೀಪಲ್ ಅನ್ಕೊಂಡ್ಬಿಟ್ಟಿದ್ದೀರಾ? ನೀವೇ ಹಿಂಗ ಆಗ್ಬಿಟ್ರೆ ಇನ್ ಕಾಮನ್ ಪೀಪಲ್, ಜನಸಾಮಾನ್ಯರ ಕತೆ ಏನ್ರಿ? ಆಪಲ್ ಆದ್ಮಿ ಜನಸಾಮಾನ್ಯರ ಪಕ್ಷ. ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಐ ಆಮ್ ವೆರಿ ಸಾರಿ. ಜನರಿಗೆ ಯಾವುದೇ ಕಾರಣಕ್ಕೂ ಎಲ್ಲೂ ತೊಂದರೆ ಆಗಬಾರದು. ಭಾರತದ ಪ್ರತಿ ಮನೆಗೂ ಪ್ರತಿದಿನ 1.5 ಲೀಟರ್ ನೀರು ಹೋಗ್ಲೇಬೇಕು. ಏನ್ ಹೇಳ್ದೆ ಗುರು? ಅದರಲ್ಲಿ ಕುಡಿತಾರ ತೊಳ್ಕೋತಾರ ನಮ್ಗೆ ಗೊತ್ತಿಲ್ಲ. ಆ 1.5 ಲೀಟರ್ ಉಚಿತ ನೀರು ಕೊಟ್ಟು ಜನಸಾಮಾನ್ಯರೆಲ್ಲ ನೆಮ್ಮದಿಯಾಗಿರುವ ತನಕ ನಮ್ಮ ಹೋರಾಟ, ನಮ್ಮ ಧರಣಿ ನಡೀತಾನೆ ಇರುತ್ತೆ. ನಾನು ಚೀಫ್ ಮಿನಿಸ್ಟರ್ ಆದ್ರೂ ಧರಣಿ ಮಾಡ್ತೀನಿ, ಪ್ರೈಮ್ ಮಿನಿಸ್ಟರ್ ಆದ್ರೂ ಧರಣಿ ಮಾಡ್ತೀನಿ. ಅಫ್ಟರ್ ಲಾಸ್ಟ್ಗೆ ಏನಿಲ್ಲ ಅಂದ್ರೂ ಅಮೆರಿಕ ಅಧ್ಯಕ್ಷ ಆದ್ರೂ ನಾನು ಧರಣಿ ಮಾಡ್ತೀನಿ. ಸರಿ, ಒಂದು ಕ್ವಶನ್ ಕೇಳ್ಬೇಕು ನಾನು ನಿಮ್ಗೆ. ನೀವು ಚೀಫ್ ಮಿನಿಸ್ಟರ್ ಆಗಕ್ಕೆ ಮುಂಚೆ ಮನೆ ಬೇಡ, ನಂಗೇನು ಬೇಡ, ಹೆಚ್ಚು ಕಮ್ಮಿ ರೋಡಲ್ಲೇ ಮಲ್ಕೋತೀನಿ ಅನ್ನೋ ಲೆವೆಲಲ್ಲಿ ಪೋಸ್ಟ್ ಕೊಡ್ತಾ ಇದ್ರಿ. ಇದಕ್ಕಿದಂಗೆ ಚೀಫ್ ಮಿನಿಸ್ಟರ್ ಆದ ತಕ್ಷಣ 5 ಬೆಡ್ರೂಮ್ 2 ಹೌಸ್ ಬೇಕು ಅಂತ ಕೇಳ್ಬಿಟ್ಟು ಅಲಾಟ್ ಮಾಡ್ಕೊಂಡಿದ್ದೀರಂತೆ. ಏನಿದು ಕತೆ? ಎಲೆಕ್ಷನ್ ಮುಂಚೆ ದೆಹಲಿಯಲ್ಲಿ ನಡೆಯೋ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಇಷ್ಟೊಂದು ಸೀಟ್ ಗೆಲ್ಲುತ್ತೆ, ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಯಾವ ಗ್ಯಾರಂಟಿನೂ ನಂಗಿರ್ಲಿಲ್ಲ. ಅಯ್ಯೋ ಪಾಪ. ಅದೇ ಗ್ಯಾರಂಟಿ ಮೇಲೆ ಮನೆ ಬೇಡ, ಕಾರ್ ಬೇಡ, ಪೊಲೀಸ್ ಬೇಡ, ಜೀಪ್ ಬೇಡ, ಸೆಕ್ಯೂರಿಟಿ ಬೇಡ ಅಂತ ಹೇಳಿದೆ. ಅಳಕ್ ಮೇಲೆ ಪುಳಕ್ ಗೆದ್ದು ಬಿಟ್ಟಿದ್ದೀನಿ, ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ. ಅವಾಗ ಹೇಳಿದ್ದೀನಿ, ಈಗ ನಡ್ಸಕ್ಕಾಗತ್ತಾ? ಹಾಗಾಗಿ ನಾನು ಇವತ್ತು ಮತ್ತೆ ಅದನ್ನೆಲ್ಲ ಬೇಕು ಅಂತ ಕೇಳ್ತಾ ಇದ್ದೀನಿ. ಇದು ಅನ್ಯಾಯ ರೇ, ತಪ್ಪು ರೇ. ಜನ ನಿಮ್ಮನ್ನ ಜನಸಾಮಾನ್ಯರ ಲೀಡರ್ ಅಂತ ಅನ್ಕೋತಾ ಇದಾರೆ. ನೀವು ನೋಡಿದ್ರೆ ಹಿಂಗೆಲ್ಲ ಹೇಳ್ತಿರಲ್ರಿ ರೇ. ಹಿಂಗೆ ಆದ್ರೆ ಕೆಮ್ಮು, ಅಸ್ತಮಾ ಆಗುತ್ತೆ, ಅಸ್ತಮಾ ಉಬ್ಸ ಆಗುತ್ತೆ. ಹೊಗೆ ಹಾಕ್ಸ್ಕೊತೀರಾ? ನಾನ್ ತಾರಣೆಗಳು ನಿಜ ಹೇಳ್ತೀನಿ ಕೇಳಿ. ಕೆಮ್ಮು, ಅಸ್ತಮಾ, ಉಪ್ಸ ಅವೆಲ್ಲ ಏನು ಬರಲ್ಲ. ಈಗ ಬಿಫೋರ್ ಅಣ್ಣಾ ಹಜಾರೆ ಅವ್ರ ಕೈಲಿ ಉಪವಾಸ ಮಾಡಿಸಿ ನಾವು ಧೂಳಲ್ಲಿ ಓಡಾಡ್ತಾ ಇದ್ವಿ, ಅವೆಲ್ಲ ಬರ್ತಿತ್ತು. ಈಗ ಐ ಆಮ್ ಗೋಯಿಂಗ್ ಇನ್ AC ಕಾರ್, ಮರ್ಸಿಡೀಸ್ ಕಾರ್, ಅವೆಲ್ಲ ಬರಕ್ ಚಾನ್ಸ್ ಇಲ್ಲ, ಅವೆಲ್ಲ ಏನು ಆಗೋದಿಲ್ಲ. ಅದ್ರ ಬಗ್ಗೆ ಆಪಲ್ ಆದ್ಮಿ ಪಾರ್ಟಿಯ ಪ್ರತಿಯೊಬ್ಬರಿಗೂ ಗ್ಯಾರಂಟಿ ಇದೆ. 100% ಆತರ ಇನ್ನೇನು ಆಗೋದಿಲ್ಲ. ನೀವ್ ಹಿಂಗೆಲ್ಲ ಮಾಡ್ತಿರೋದ್ರಿಂದ ಜನ ನಿಮ್ ಬಗ್ಗೆ ಬಹಳ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಏನಪ್ಪ ಇವ್ರು ಹಿಂಗ್ ಮಾಡ್ತಾವ್ರೆ ಅಂತ. ನೆಕ್ಸ್ಟ್ ಟೈಮು ಡೆಲ್ಲಿ ಜನ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಗೆಲ್ಸಲ್ಲ ಅಂತವ್ರೆ. ಏನಂತೀರಾ ಇದ್ರ ಬಗ್ಗೆ? ಜನಸಾಮಾನ್ಯರು ನಮ್ಮ ವಿರುದ್ಧ ಹೋರಾಟ ಮಾಡಿದ್ರೆ, ನಮ್ಮ ವಿರುದ್ಧ ಧ್ವನಿ ಎತ್ತಿದ್ರೆ ಮತ್ತೆ ನಾವು ಹೋರಾಟವನ್ನು ಮಾಡ್ತೀವಿ. ಅಣ್ಣಾ ಹಜಾರೆ ಕರ್ಕೊಂಡ್ಬಂದು ಉಪವಾಸ ಕೂರಿಸ್ತೀವಿ. ಇದು ಗ್ಯಾರಂಟಿ ರೇ. ಏನ್ರಿ ರೇ, ನೀವು 1000 ಮಾಡ್ಕೊಳ್ರಿ, ರಾಜಕೀಯ ನಿಮ್ ಕರ್ಮ. ಪಾಪ ರೇ, ಅಣ್ಣಾ ಹಜಾರೆ ಅವ್ರನ್ನ ಯಾಕ್ರಿ ಕರ್ಕೊಂಬಂದ್ ಮತ್ತೆ ಉಪವಾಸ ಮಾಡಿಸ್ತೀರಾ? ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದು ಯಾವ್ದ್ರಿಂದ? ಅಣ್ಣಾ ಹಜಾರೆ ಉಪವಾಸ ಮಾಡಿಸಿರೋದ್ರಿಂದ. ಅಣ್ಣಾ ಹಜಾರೆ ಉಪವಾಸ, ನಾವು ಫುಲ್ ಮೀಲ್ಸ್. ಅದೇ ಸ್ಕೀಮಲ್ಲಿ ಮತ್ತೆ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಜನರ ವಿರುದ್ಧನೇ ಹೋರಾಟ ಮಾಡಿಸಿ ಪ್ರತಿಭಟನೆ ಮಾಡಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಇದು ಫಿಕ್ಸ್, ಎರಡನೇ ಮಾತೇ ಇಲ್ಲ. ರೇ, ಇಂಥ ಅನ್ಯಾಯ ನಾವು ಸಹಿಸೋದಿಲ್ಲ ರೇ. ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾದ್ ಫಸ್ಟ್ ನೆನ್ಪಿಟ್ಕೊಳ್ಳಿ. ನೀವು ಹೋರಾಟ ಮಾಡ್ತೀರಿ. ಹಾಗಾದ್ರೆ ಮೊದಲು ನಮ್ಮ ಪ್ರತಿಭಟನೆ, ನಮ್ಮ ಧರಣಿ ಶುರುವಾಗೋದು ನಿಮ್ಮ ಆಫೀಸ್ನ ಮುಂದ್ಗಡೆ. ಇದು ಫಿಕ್ಸ್. ಓ ಮೈ ಗಾಡ್. ಕೀರ್ತಿ,
ಡೌನ್ ಡೌನ್ ಕಿರಿಕ್ ಕೀರ್ತಿ ಡೌನ್ ಡೌನ್ ಆಪಲ್ ಆದ್ಮಿ ಜಿಂದಾಬಾದ್ ಆಪಲ್ ಆದ್ಮಿ ಜಿಂದಾಬಾದ್ ಕಿರಿಕ್ ಕೀರ್ತಿ ಡೌನ್ ಡೌನ್ ಲೇ ಕಿರಿಕು ಅವ್ರಿಗೆ ಸಿಎಂ ಅಲ್ಲ ಕಣೋ, ಮನೆ ಕಳ್ಸವ್ರನ್ನ ರಾಜೀನಾಮೆ ಕೊಟ್ಟವ್ರೆ. ಯೋ ಯೋ ಸ್ಟಾಪ್ ಮಾಡ್ಸಯ್ಯ ಬಿಟ್ರೆ ನನ್ ಬುಡಕ್ಕೆ ಬರುತ್ತೆ. ಇವ ಇನ್ ಜೊತೆ ಇಷ್ಟ ತನಕ ಇಂಟರ್ವ್ಯೂ ಮಾಡಿದ್ದು ನನಗ್ ತಲೆ ಇಲ್ಲ, ನಾನ್ ಮಾಡ್ಕೊಂಡೆ. ಇದನ್ನ ಹಿಂಗೆ ಬಿಟ್ರೆ ಸರಿ ಹೋಗಲ್ಲ, ಸ್ಟುಡಿಯೋದಿಂದ ಹೊರ ಕಳ್ಸಲ್ಲ. ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಇದು ಇವತ್ತಿನ ಕ್ರೇಜಿ ಇಂಟರ್ವ್ಯೂ ಕ್ವಶನ್. ಇನ್ನೂ ಇದೆ ಡಬ್ಬಿಂಗ್ ಡಬ್ಬಿಂಗ್ ನೋಡ್ಬೇಕಲ್ಲ, ಅದನ್ನು ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಒಂದ್ ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಎಲ್ಲ ಗುಡ್ಸ್ಬಿಡ್ತೀನಿ, ನನ್ನ ಅಪೋಸಿಟ್ ಯಾರು ಮಾತಾಡಂಗಿಲ್ಲ, ಎಲ್ಲ ಗುಡ್ಸಾಕ್ಬಿಡ್ತೀನಿ. ಆಪಲ್ ಆದ್ಮಿ ಜಿಂದಾಬಾದ್. ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ವಿತ್ ಕೀರ್ತಿ. ನಾವು ಸಿಕ್ಕಾಬಡೆ ಕಿರಿಕ್ ಮಾಡೋದೆ ಈ ಸೆಗ್ಮೆಂಟ್ ಅಲ್ಲಿ. ಯಾಕಂದ್ರೆ ಈ ಡಬ್ಬಿಂಗ್ ಬೇಕು ಬೇಡ ಏನೋ ನಡೀತಾ ಇದೆ. ಡಿಸಿಷನ್ಸ್ ನಾವ್ ಹೇಳಕ್ಕಾಗಲ್ಲ, ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ ಅಂತಾನು ಹೇಳಕ್ಕಾಗಲ್ಲ. ಬಟ್ ಪ್ರತಿ ವಾರ ನಿಮ್ಗೆ ಸಿಕ್ಕಾಬಡೆ ನಗ್ಸೋಕೆ ಈ ಸೆಗ್ಮೆಂಟ್ ಇದೇ ಇರುತ್ತೆ. ಇದು ಡಬ್ಬಿಂಗ್. ಈ ವಾರ ಈ ಡಬ್ಬಿಂಗ್ ಸಿನಿಮಾದಲ್ಲಿ ಒಂದು ತೆಲುಗು ಸಿನಿಮಾ ತಗೊಂಡಿದ್ದೀವಿ. ಇದರಲ್ಲಿ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಡೈಲಾಗ್ ಇದೆ. ಸಿನಿಮಾದ ಹೆಸರು ಸಿಂಹ ಅಂತ. ನಮ್ಮ ಬಾಲಕೃಷ್ಣ ಅವ್ರು ಗೊತ್ತಲ್ಲ, ಮೀಸೆ ಬಿಟ್ಕೊಂಡು ಏನು ಡೈಲಾಗ್ ಬಿಡ್ತಾರೆ ವಾ 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 ವಾ. ಅದರಲ್ಲೂ ಆ ಸಿನಿಮಾದಲ್ಲಿ ಒಂದು ಸೂಪರ್ ಫೇಮಸ್ ಡೈಲಾಗ್ ಇದೆ, ನೋ ಪೊಲೀಸ್. ఆ డైలాగ్ నా ఫస్ట్ తెలుగు వర్షన్ నోడుకోమని. డాక్టర్ అయ్యుండి మీరు ఇలా చేయడం ఏంటి? ఒక పేషెంట్ బాడీలోనికి వైరస్ ప్రవేశిస్తే డాక్టర్గా దాన్ని ఎలా చంపేస్తాను, సమాజం మీదకి వచ్చే వైరస్ని కూడా ఒక పౌరుడిగా అలాగే చంపేస్తాను. పోలీసులు మేమున్నాంగా, యాక్షన్ తీసుకుంటాంగా. పోలీస్ ఎక్కడ? కల్తీ జరిగిందని నిలదీసిన రైతుని అదే కల్తీ మందు నోట్లో పోసి చంపేస్తే నో పోలీస్. కాంట్రాక్టర్లను చంపేసి టెండర్లు పిలిచిన లేడీ ఆఫీసర్ని తీసుకెళ్లి రేప్ చేస్తే నో పోలీస్. ఇదేంటి అని ఎదురు ప్రశ్నిస్తే దారుణంగా చంపేసినప్పుడు నో పోలీస్. కల్తీ పాలకు 60 మంది పసి ప్రాణాలు గాలిలో కలిసిపోతే అయ్యా ఇది పరిస్థితి అని మొరపెట్టుకున్న ఆ తల్లిదండ్రులను ఓదార్చడానికి నో పోలీస్. పోలీస్ స్టేషన్కి వెళ్లిన పాపానికి 300 మందిని మూర్ఖంగా చంపి బావిలో పాతేస్తే నో పోలీస్. అప్పుడు లేవని నోరు ఆఫ్టర్ ఆల్ ఒక క్రిమినల్ ని చంపితే లేస్తుందే. సార్ వాళ్ళు ఈ ఏరియాలో మీలాగే పెద్ద ఫ్యామిలీ, మీకు తెలియందా? పెద్ద ఫ్యామిలీయా? మాలాగా వద్దు. ఫ్యామిలీ చరిత్రల గురించి మాట్లాడొద్దు ఎస్పీ. చరిత్ర అంటే మాది. చరిత్ర సృష్టించాలన్నా మేమే, దాన్ని తెరగ రాయాలన్నా మేమే. వాళ్ళంతా బ్లడీ ఫూల్స్, బుర్రత జాతి. నో మోర్ ఆర్గ్యుమెంట్స్ ఎస్పీ గారు. మీ దగ్గర దాయడానికి ఏమీ లేదు. క్లారిటీగా క్లియర్గా చెప్తున్నా, తప్పు చేసిన వాడిని చంపేయడమే. నో పోలీస్. గన్స్ ఆర్ మేడ్ ఆఫ్ రూల్స్ ಬಟ್ ನಾಟ್ ಸ್ವಾರ್ಡ್. ನೋಡಿದ್ರಾ, ಇದು ಇವಾಗ ಕನ್ನಡಕ್ಕೆ ಬರುತ್ತೆ, ಡಬ್ಬಿಂಗ್ ಆಗ್ಬಿಟ್ಟು. ಇದನ್ನ ಡಬ್ಬಿಂಗ್ ಮಾಡಿದ್ರೆ ಹೆಂಗಿರುತ್ತೆ? ಅವ್ರ ಡೈಲಾಗ್ ಏನೋ ಇರುತ್ತೆ, ನಮ್ಮ ಸ್ಕ್ರಿಪ್ಟೇ ಚೇಂಜ್ ಆಗುತ್ತಮ್ಮ. ಇಲ್ಲಿ ನೋ ಪೊಲೀಸ್ ಹೆಂಗಿರುತ್ತೆ ಗೊತ್ತಾ? చూడండి. ಸುಮ್ನಿರೋದ್ ಬಿಟ್ಟ ನಾ ಯಾವ ಕ್ಲಾಸ್ ಐಸ್ದೆ. ನನ್ನ ಫಿಗರ್ಗೆ ಯಾರನ್ನ ಲೈನ್ ಹೊಡೆದ್ರೆ ಅವ್ರಿಗೆ ಯಾವ ಥರ ಉಚ್ಚನಾಯಿ ಹೊಡೆದಂಗೆ ಹೊಡಿತೀನೋ, ನಂಗೆ ಯಾವ್ದಾದ್ರು ನಾಯಿ ಕಚ್ಚಿದ್ರೆ ನಾನು ಅದನ್ನ ಹಂಗೆ ಹೊಡೆಸಿ ಸಾಯಿಸ್ಬಿಡ್ತೀನಿ. ಪೊಲೀಸ್ನವ್ರು ನಾವ್ ಯಾಕಪ್ಪ ಇದ್ದೀವಿ, ಬಂದು ಕಂಪ್ಲೇಂಟ್ ಕೊಡು. ಪೊಲೀಸ್ ಯಾಕಡ ನಮ್ಮನೆ ಎದುರುಗಡೆನೆ ಬಂದು ನನಗೆ ಹುಚ್ಚಿನಾಯಿ ಥರ ಹೊಡಿತಿದ್ದಾಗ ನೋ ಪೊಲೀಸ್. ನಮ್ಮ ಹುಡುಗಿನೇ ಎತ್ತಾಕೊಂಡೋಗಿ ನನ್ನ ಎದುರುಗಡೆ ನಿಲ್ಸ್ಕೊಂಡು ರೇಪ್ ಮಾಡ್ತಾ ಇದ್ದಾಗ ನೋ ಪೊಲೀಸ್. ಯಾಕೆ ಅಂತ ಕೇಳಿದ್ರೆ ನಂಗೆ ಹುಚ್ಚಿನಾಯಿ ಥರ ಹೊಡೆದಾಗ ನೋ ಪೊಲೀಸ್. ಹೊಡಿಬೇಡ್ರಿ ಕಣ್ರು, ನೋವಾಯ್ತದೆ, ಹಿಂಗೆ ಆದ್ರೆ ತುಂಬಾ ನೋಯ್ತದೆ, ತಡ್ಕೊಳಕ್ ಆಯ್ತಿಲ್ಲ ಬಿಡ್ರು ಅಂತ ಹೇಳ್ ಬಡ್ಕೊಂಡ್ ಸತ್ತೆ. ನೋ ಪೊಲೀಸ್. ಹೊಡಿಸ್ಕೊಂಡ್ ಆದ್ಮೇಲೆ ಸ್ಟೇಷನ್ಗೆ ಬಂದ್ ನಿಮ್ಮ ಹತ್ರ ಕೇಳ್ಕೊಂಡೆ ಕಾಪಾಡ್ರು, ಸಾಯಿಸ್ಬಿಡ್ತಾರೆ ಅಂತ. ನೋ ಪೊಲೀಸ್. ಅವತ್ತು ಏನು ಮಾಡ್ಕೊಳಕ್ ಆಗ್ತಿದ್ದವ್ರು ಇವತ್ತು ಒಂದು ನಾಯಿ ಸಾಯಿಸಿದಕ್ಕೆ ತಕೊಂಬಂದಿದ್ದೀರಾ? ಏಯ್
ಯೋ ನಿಂಗೂ ಗೊತ್ತಲ್ಲಯ್ಯ, ಆ ನಾಯಿ ನಿಮ್ಮನೆ ತರದ್ದೆ ಒಳ್ಳೆ ನಾಯಿ ಕಣ್ಲಾ. ಒಳ್ಳೆ ನಾಯಿನ ನಮ್ಮನೆ ತರುದ್ದ? ಬೇಡ, ನಮ್ಮನೆ ನಾಯಿ ಬಗ್ಗೆ ಮಾತಾಡಬೇಡ ಎಸ್ ಪಿ. ನಮ್ಮನೆ ನಾಯಿ ಅಂದ್ರೆ ಏನು? ಅನ್ನ ತಿನ್ನಕ್ಕೂ ಅದೇ, ಜೊತೆಲಿ ಕರಿ ಕಾಕ ತಿನ್ನಕ್ಕೂ ರೆಡಿನೇ. ಆ ನಾಯಿ ಬಗ್ಗೆ ಮಾತಾಡಬೇಡ, ಬ್ಲಡಿ ಫೂಲ್. ಕಂತ್ರಿ ನಾಯಿ. ಇನ್ನೇನು ಮಾತಾಡಲ್ಲ ಎಸ್ ಪಿ. ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳು. ನನಗೆ ಕಚ್ಚಿದ ನಾಯಿನ ಸಾಯಿಸದೆ. ನೋ ಪೊಲೀಸ್. ನಾಯಿಗಳಿಗೆ ಬಾಯಿ ಇರೋದು ಬೊಗಳಕ್ಕೆ, ಕಚ್ಚಕ್ಕಲ್ಲ. ದೊಡ್ಡ ನಮಸ್ಕಾರ ತಂದೆ. ಬೆಂಕಿಗುರು ಸೂಪರ್. ಸಿಂಹ ಕನ್ನಡಕ್ಕೆ ಬಂದ್ರೆ ಈ ಸಿಂಹ ಆಗತ್ತೆ. ಬೇಕಾ ಇವೆಲ್ಲ? ಸೊ ಡಬ್ಬಾ ಡಬ್ಬಿಂಗ್ ನಲ್ಲಿ ಸೂಪರ್ ಆಗಿರೋ ಸಿನಿಮಾ ನೋಡಿದೀರಾ? ನೆಕ್ಸ್ಟ್ ವೀಕ್ ಇನ್ನೂ ಬೆಂಕಿ ಸಿನಿಮಾ ತಗೊಂಡ್ಬಂದು ಎಷ್ಟು ಹಾಳು ಮಾಡಕ್ ಸಾಧ್ಯನೋ ಅಷ್ಟು ಹಾಳು ಮಾಡ್ತೀವಿ. ನೀವು ನೋಡಿ ಎಂಜಾಯ್ ಮಾಡ್ತಾ ಇರಿ. ಇದು ಈ ವಾರದ ಕಿರಿಕ್ ವಿತ್ ಕೀರ್ತಿ. ನೆನಪಿರ್ಲಿ, ಫೇಸ್ಬುಕ್ ಪ್ರೊಫೈಲ್ ನಲ್ಲಿ ನೀವು ನನ್ನ ಮೀಟ್ ಮಾಡಬೇಕು, ನನ್ನ ಜೊತೆ ಮಾತಾಡಬೇಕು, ಚೆಕ್ ಮಾಡಬೇಕು ಅಂದ್ರೆ facebook.com/ಕಿರಿಕ್ ಕೀರ್ತಿ, KIRIKKEERTHI. ಅಲ್ಲಿ ಮತ್ತೆ ಮೀಟ್ ಮಾಡೋಣ. Until then, check out your ಕಿರಿಕ್ ಕೀರ್ತಿ signing off. Bye bye. 2 1 2 2 2 3 6 2 4